ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ಹೋಗ್ಬಿಟ್ಟು ಪಟ್ ಅನ್ನೋದಕ್ಕೆ ನಾವು ಮುಂಚೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಂಗೆ ವಿಡಿಯೋ ಲೈಕ್ ಮಾಡಿದ್ರೆ ಅಂದರೆ ಲೈಕ್ ಮಾಡ್ಕೊಳ್ಳಿ ಮಗ. ಮೊದಲನೇ ಅಪ್ಡೇಟು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಸಾಕಷ್ಟು ಮಾತಾಡಿದರೆ. ಎಕ್ಸ್ ಕ್ರಿಕೆಟರ್ಸ್ಗಳು ಸುನಿಲ್ ಗವಾಸ್ಕರ್ ಮಾತಾಡಿದರೆ, ಇನ್ನು ಸುಮಾರು ಜನ ಮಾತಾಡಿದರೆ. ಅವರ ಕವರ್ ಡ್ರೈವ್ ಬಗ್ಗೆನೇ ಮಾತಾಡಿದರೆ ಮಗ. ಕವರ್ ಡ್ರೈವ್ ಶಾಟ್ ಏನಿದೆ, ಅವರ ಸ್ಟ್ರೆಂತ್ ಯಾವ ಥರ ಇತ್ತೋ ಅದೇ ರೀತಿ ಅವರ ವೀಕ್ನೆಸ್ಸು ಕೂಡ ಆಗಿದೆ. ಇವಾಗ ಔಟ್ ಆಗ್ತಿರೋ ಪ್ಯಾಟರ್ನ ನೋಡ್ತು ಅಂದರೆ ನ್ಯೂಜಿಲ್ಯಾಂಡ್ ಸೀರೀಸಲ್ಲಿ ಆಗಿರಲಿ, ಜೊತೆಗೆ ಈ ಸೀರೀಸಲ್ಲಿ ಆಗಿರಲಿ, ಎಲ್ಲ ಸೀರೀಸಲ್ಲೂ ಕೂಡ ರೀಸೆಂಟ್ ಸೀರೀಸ್ಗಳಲ್ಲಿ ಔಟ್ಸೈಡ್ ಆಫ್ ಇದೇ ಶಾಟ್ನ ಹೊಡಿಯೋದಕ್ಕೆ ಹೋಗ್ಬಿಟ್ಟು ಔಟ್ ಆಗ್ತಾ ಇದ್ದಾರೆ. ಇದು ವಿರಾಟ್ ಕೊಹ್ಲಿ ಅವರಿಗೆ ವೀಕ್ನೆಸ್ ಆಗಿದೆ. ವಿರಾಟ್ ಕೊಹ್ಲಿ ಅವರಿಗೆ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಬೌಲರ್ಸ್ಗಳು. ಸಚಿನ್ ತೆಂಡೂಲ್ಕರ್ 241 ರನ್ನ ಹೊಡೆದ್ರು. ಒಂದೇ ಒಂದು ಕವರ್ ಡ್ರೈವ್ನ ಹೊಡಿದಂಗೆ ಸಿಡ್ನಿ ಮ್ಯಾಚಲ್ಲಿ ಆಸ್ಟ್ರೇಲಿಯಾ ಅಗೇನ್ಸ್ಟು ಹೊಡೆದಿದ್ರು 241 ರನ್ಸ್ನ. ಸೊ ಆ ಪ್ಯಾಟರ್ನ ಇವ್ರು ಫಾಲೋ ಮಾಡಬೇಕಾಗಿದೆ. ಅವರ ಸ್ಟ್ರೆಂತ್ ಕಡೆ ಅವ್ರ ಗಮನ ಬಿಟ್ಬಿಟ್ಟು ಅವ್ರ ಸ್ಟ್ರೆಂತ್ ಆಗಿರುವಂಥ ಅವರ ವೀಕ್ನೆಸ್ನೇ ಅವರು ರೆಕ್ಟಿಫೈ ಮಾಡಿಕೊಂಡು ಅದ್ರ ಮೇಲೆ ಗಮನ ಕೊಟ್ಟು ಆಡಬೇಕಾಗಿದೆ. ಇವ್ರು ಕವರ್ ಡ್ರೈವ್ ಹೊಡಿಲಾದ್ರೂ ಪರವಾಗಿಲ್ಲ, ಬೇರೆ ಶಾಟ್ಗಳಲ್ಲಿ ರನ್ಸ್ ಬರುತ್ತೆ, ಕಾಯಬೇಕು, ಕಾಯ್ದು ಆಡಬೇಕು ಅಂತ ಹೇಳಿದ್ದಾರೆ ಮಗ. ಸಚಿನ್ ತೆಂಡೂಲ್ಕರ್ ಯಾವ ಪ್ಯಾಟರ್ನ ಫಾಲೋ ಮಾಡಿದ್ರು ಅವರು ಕೂಡ ಇದೇ ಥರ ಔಟ್ ಆಗ್ತಾ ಇದ್ದಾಗ ಇವರು ಕೂಡ ಅದೇ ಥರ ಪ್ಯಾಟರ್ನ ಫಾಲೋ ಮಾಡಬೇಕು. ಔಟ್ಸೈಡ್ ಆಫ್ ಹೊಡಿಯೋಕ್ಕೆ ಹೋಗಬಾರ್ದು, ಬಿಡ್ತಾ ಇರಬೇಕು, ಹೊಡೆದೂ ಕೂಡ ಕವರ್ ಮಾಡ್ಕೊಂಡು ಹೊಡಿಬೇಕು ಅನ್ನೋ ಥರ ಹೇಳ್ತಿರ. ಲೆಗ್ ಸೈಡ್ ಹೊಡಿಬೇಕು ಅಂತ ಹೇಳ್ತಾ ಇದ್ರಲ್ಲ ನಾನು. ಸೊ ನೋಡೋಣ ವಿರಾಟ್ ಕೊಹ್ಲಿ ಏನಾದ್ರು ಅಡ್ಯಾಪ್ಟ್ ಮಾಡ್ಕೊತಾರೇನೋ ಅಂತ. ಆ 241 ಇನ್ನಿಂಗ್ಸ್ನ ಯೂಟ್ಯೂಬಲ್ಲಿದೆ. ವಿರಾಟ್ ಕೊಹ್ಲಿ ಒಂದು ಸಲ ಹೋಗಿ ನೋಡ್ತು ಅಂದರೆ ಅಡ್ಯಾಪ್ಟ್ ಮಾಡ್ಕೊಂಡ್ರು ಮಾಡ್ಕೋಬಹುದು. ಅಪ್ಡೇಟ್ ನಂಬರ್ 2, ಪೃಥ್ವಿ ಶಾ ಅವರ ಬಗ್ಗೆ ಶ್ರೇಯಸ್ ಅಯ್ಯರ್ ಮುಂಬೈನ ಕ್ಯಾಪ್ಟನ್ ಮಾತಾಡಿದ್ದಾರೆ. ಮುಂಬೈ ಟೀಮ್ಗೆ ಪೃಥ್ವಿ ಶಾನು ಕೂಡ ಆಡಿದ್ರು, ಫೈನಲ್ಸಲ್ಲೂ ಕೂಡ ಇವರು ಆಡಿದ್ರು. ಪೃಥ್ವಿ ಶಾ ಥರ ಟ್ಯಾಲೆಂಟು ಇಲ್ಲ, ರೇರ್ ಟ್ಯಾಲೆಂಟು ಪೃಥ್ವಿ ಶಾಗೆ ಇರುವಂಥದ್ದು. ಆ ಥರ ಬಾಲ್ನ ಟೈಮ್ ಮಾಡೋವಂಥವ್ರು ಯಾರು ಕೂಡ ಸಿಗತ್ತಿಲ್ಲ. ಸಖತ್ತಾಗಿ ಟೈಮ್ ಮಾಡ್ತಾರೆ. ಅವ್ರಿಗೆ ಸ್ವಲ್ಪ ಇವಾಗ ಬೇಕಾಗಿರೋದು ಒಂದು ಪಂಪ್ ಬೇಕಾಗಿದೆ. ಕೆಳಗಡೆ ಬಿದ್ದುಬಿಟ್ಟಿದ್ರು, ಇವಾಗ ಒಂದು ಪಂಪ್ ಸಿಕ್ತು ಅಂತಂದರೆ ಅವ್ರ ಥರ ಕ್ರಿಕೆಟರ್ ಎಲ್ಲ ಆ ಥರ ಆಗ್ತಾರೆ ಪೃಥ್ವಿ ಶಾ ಅಂತ ಹೇಳ್ತಾ ಇದ್ದಾರೆ. ಹೌದು, ಇದ್ರು ಆ ಥರ ಇದ್ರು ಒಂದು ಕಾಲದಲ್ಲಿ ಪೃಥ್ವಿ ಶಾ. ಇವ್ರ ಥರ ಕ್ರಿಕೆಟರ್ ಎಲ್ಲ ಗುರು ಏನು ಹೊಡಿಯೋ ಶಾಟ್ಗಳು ಏನು ಗುರು ಹಿಂಗೆ ಕಾಣಿಸ್ತವೆ, ಹಿಂಗೆ ಯಾವ ಒಂಥರ ಲೀಲಾ ಜಾಲ್ವಾಗಿ ಹೊಡಿತಾ ಇದ್ರಲ್ಲ ಗುರು. ಎಲ್ಲರೂ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಇವ್ರು ಹಿಂಗೆ ಹೊಡಿತಾ ಇದ್ದಾರೆ, ಸುಮ್ಮನೆ ಮುಟ್ಟಿದೆಲ್ಲ ಹೋಗ್ತಾ ಇದ್ದಿಲ್ಲ ಗುರು 4ಗೆ ಅಂತ ಅನಿಸ್ತಾ ಇತ್ತು. ಇವಾಗಲೂ ಕೂಡ ಚೆನ್ನಾಗಿರುವಂಥ ಪ್ಲೇಯರೇ, ಒಳ್ಳೆ ಪ್ಲೇಯರ್ನೇ. ಬಟ್ ಅವ್ರು ಸ್ವಲ್ಪ ಫಿಟ್ನೆಸ್ ಕಡೆ ಗಮನ ಕೊಡ್ತು ಅಂತಂದರೆ ಇನ್ನೂ ಮಸ್ತಾಗಿ ಆಡ್ಬೋದು. ಆ್ಯಂಡ್ ಅವರ ಕೆರಿಯರ್ ಏನು ಬಿದ್ದು ಹೋಗಿಲ್ಲ. ಇನ್ಫ್ಯಾಕ್ಟು ಇನ್ನೂ ಅರ್ಲಿ ಸ್ಟೇಜಸ್ ಆಫ್ ಅವರ ಕೆರಿಯರಲ್ಲಿ ಇದ್ದಾರೆ. ಸೊ ನೋಡೋಣ, ಆದಷ್ಟು ಬೇಗ ಕಮ್ ಬ್ಯಾಕ್ ಮಾಡಲಿ ಇಂಡಿಯನ್ ಟೀಮ್ಗೆ ಅಂತ ಅನ್ಕೊಳ್ಳೋಣ. ಅಪ್ಡೇಟ್ ನಂಬರ್ 3, ಮೋನೆ ಮೋಕಲ್ ಇಂಡಿಯನ್ ಟೀಮ್ ಬೌಲಿಂಗ್ ಕೋಚ್ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಇಂಡಿಯನ್ ಟೀಮ್ ರಿಲೇಟೆಡು ಬೌಲಿಂಗ್ ಹೆಂಗೆ ಮಾಡ್ತಾ ಇದ್ದಾರೆ, ಇವರೇ ಅಲ್ವಾ ಬೌಲಿಂಗ್ ಕೋಚು, ಇವರೇ ಹೇಳಿದ್ರೆ ತಗೊಳ್ರಪ್ಪ, ನಾವೇನು ಹೇಳೋದು ಬೇಕಾಗಿಲ್ಲ. ಬೌಲಿಂಗ್ ಕೋಚ್ನೇ ಅಫಿಷಿಯಲ್ ಸ್ಟೇಟ್ಮೆಂಟ್ ಆಗಿ ಕೊಟ್ಬಿಟ್ಟಿದ್ದಾರೆ. ಇವಾಗ ಇಂಡಿಯನ್ಸು ನೆಟ್ಟಿಗೆ ಬೌಲಿಂಗ್ ಮಾಡೋದಾಗ ಕಲ್ತ್ಕೋಬೇಕು. ಯಾವಾಗ ಓಲ್ಡ್ ಆದಾಗ, ಓಲ್ಡ್ ಆದಾಗ ಬೌಲಿಂಗ್ ನೆಟ್ಟಿಗೆ ಮಾಡ್ತಾ ಇಲ್ಲ ಇವರು, ಬಾಲ್ ಹಾಕಂದ್ರೆ ನೆಟ್ಟಿಗೆ ಕಲಿಬೇಕು ಅಂತ ಹೇಳಿದ್ದಾರೆ. ಇವ್ರು ಯಾವ ಆ್ಯಂಗಲ್ ಹೇಳಿದ್ರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಂಪ್ಯಾಕ್ಟ್ ಜಾಸ್ತಿ ಆಗ್ತಾ ಇಲ್ಲ ಇವರು. ಓಲ್ಡ್ ಬಾಲಲ್ಲಿ ಇಂಪ್ಯಾಕ್ಟ್ ಜಾಸ್ತಿ ಮಾಡೋಕ್ಕಾಗ್ತಾ ಇಲ್ಲ. ಓಲ್ಡ್ ಬಾಲ್ ನ್ಯೂ ಬಾಲಲ್ಲಿ ಏನು ಮಾಡಿದ್ರು ಅಂತ ಕೇಳಿ ತಕ್ಕ ಮಟ್ಟಿಗೆ ಮಾಡ್ತಾರೆ. ನ್ಯೂ ಬಾಲಲ್ಲಿ ಇನಿಷಿಯಲ್ ಬ್ರೇಕ್ ಥ್ರೂಗಳನ್ನ ಬುಮ್ರಾರು ಅಟ್ಲೀಸ್ಟ್ ತಗೊಂಬಂದು ಕೊಡ್ತಾ ಇದ್ದಾರೆ. ಬಟ್ ಓಲ್ಡ್ ಬಾಲ್ ಆದಂಗೆ ಇವಾಗ ಸಿರಾಜಣ್ಣ ಆಗಿರಲಿ, ಈ ಮ್ಯಾಚಲ್ಲಿ ಆಕಾಶ್ ದೀಪ್ ಆಗಿರಲಿ ಅಂಥ ಬೇಗ ವಿಕೆಟ್ಸ್ಗಳನ್ನ ತೊಗೊಂಬರುವಂಥ ಎಬಿಲಿಟಿ ಕಾಣಿಸ್ಲಿಲ್ಲ. ಸೊ ಅದಕ್ಕೋಸ್ಕರ ಆ ಮಟ್ಟಿಗೆ 100 ಓವರೆಲ್ಲ ಬೌಲಿಂಗ್ ಹಾಕಿರೋದು ಆಸ್ಟ್ರೇಲಿಯನ್ಸಿಗೆ. ಸೊ ಅದು ಮಾಡೋಕ್ಕಾಗ್ತಿಲ್ಲ, ಅದಕ್ಕೋಸ್ಕರ ನಾವು ಬ್ಯಾಕ್ ಫುಟಲ್ಲಿ ಉಳ್ಕೊಂಡಿರೋದು ಅಂತ ಹೇಳಿದರೆ ಮಾರ್ನಿಂಗ್ ಮಾಕಲ್. ಅಪ್ಡೇಟ್ ನಂಬರ್ 4, ಶಕೀಬ್ ಅಲ್ ಹಾಸನ್ನ ಕ್ರಿಕೆಟಿಂದ ಬ್ಯಾನ್ ಮಾಡಿದ್ದಾರೆ ಮಗ್ಗ. ಹೌದು, ಕ್ರಿಕೆಟಿಂದ ಬ್ಯಾನ್ ಮಾಡಿದ್ದಾರೆ. ಏನು ಗುರು, ಅವರ ರಿಟೈರ್ಮೆಂಟ್ ಹೇಳ್ತಾ ಇದ್ದಾರೆ. ಒಂದರಿಂದ ಈಚೆಗಡೆ ರಿಟೈರ್ಮೆಂಟ್ ಹೇಳಿ ಹೋಗ್ತಾ ಇದ್ದಾರೆ. ಇನ್ನೇನು ಬ್ಯಾನ್ ಮಾಡೋದವ್ರನ್ನ ಅಂತ ಕೇಳ್ಬೋದು ನೀವು. ಹೌದು, ಏನ್ತಿಂದ ಬೌಲಿಂಗ್ ಮಾಡೋದು ಕಂಪ್ಲೀಟಾಗಿ ಬ್ಯಾನ್ ಅಲ್ಲ, ಇದು ಬೌಲಿಂಗಲ್ಲಿ ಮಾತ್ರ ಬ್ಯಾನ್ ಮಾಡಿದರೆ. ಬ್ಯಾಟಿಂಗ್ ಬೇಕಾದ್ರೆ ಅವ್ರು ಆಡ್ಕೋಬೋದು. ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಜೊತೆಗೆ ಅದರ್ ಡೊಮ್ಯಾಸ್ಟಿಕ್ ಕ್ರಿಕೆಟಲ್ಲೂ ಕೂಡ ಇವಾಗ ಅವ್ರ ಸಸ್ಪೀಷಿಯಸ್ ಬೌಲಿಂಗ್ ಆ್ಯಕ್ಷನ್ ಇಂದ ಅವರು ಬ್ಯಾನ್ ಆಗಿದ್ದಾರೆ ಅಂತ ಅಪ್ಡೇಟು ಬಂದಿದೆ ಮಗ. ಈಚೆಗಡೆನೂ ಬೌಲಿಂಗ್ ಮಾಡೋಂಗಿಲ್ಲ, ಹಂಗೆ ಅವರ ಕಂಟ್ರಿಲೂ ಕೂಡ ಅವರು ಬೌಲಿಂಗ್ ಮಾಡೋಂಗಿಲ್ವಂತೆ. ಅದು ಗೊತ್ತಿಲ್ಲ, ಅದು ಎಲ್ಲಿವರೆಗೂ ಕೂಡ ಬ್ಯಾನ್ ಆಗಿದ್ದಾರೆ ಅಂತ. ಒಟ್ಟಿನಲ್ಲಿ ಅದೇ ಸಸ್ಪೀಷಿಯಸ್ ಬೌಲಿಂಗ್ ಆ್ಯಕ್ಷನ್ ಅನ್ನೋದೇನಾದ್ರು ತೆರವುಗೊಳಿಸಿದ್ರು ಅಂತಂದರೆ, ತೆಗೆದಾಕ್ಬಿಟ್ರು ಅಂತಂದರೆ ಅವ್ರ ಮೇಲಿರುವಂಥ ಬ್ಯಾನು ಈಚೆ ಕಡೆ ಬರುತ್ತೆ. ಸೊ ನೋಡೋಣ ಅದು ಎಲ್ಲಿವರೆಗೂ ಹೋಗುತ್ತೆ ಇವರ ಬ್ಯಾನ್ ಅಂತ, ಬೌಲಿಂಗ್ ಮೇಲೆ ಮಾತ್ರ. ಅಪ್ಡೇಟ್ ನಂಬರ್ 5, ನಮ್ಮ RCBಯ ಪ್ಲೇಯರ್ ಆದಂಥ ರಜತ್ ಪತಿದಾರ್ ಮಾತಾಡಿದರೆ. ಸಯ್ಯದ್ ಮುಸ್ತಾಕ್ ಅಲಿ ಟೂರ್ನಮೆಂಟಲ್ಲಿ ಮಧ್ಯಪ್ರದೇಶ್ ವರ್ಸಸ್ ಮುಂಬೈ ಮ್ಯಾಚಲ್ಲಿ ಫೈನಲ್ಸಲ್ಲಿ ಸೋತಾದ ನಂತರ ಮಾತಾಡಿದರೆ. ಅಕ್ಸೆಪ್ಟೆನ್ಸಿ, ಐ ಥಿಂಕ್ ಅಕ್ಸೆಪ್ಟೆನ್ಸಿ ಇಸ್ ದ ಕೀ ಅಂತ ಹೇಳಿದ್ದಾರೆ. ಅಕ್ಸೆಪ್ಟೆನ್ಸಿ ಇರಬೇಕು ಗುರು ಲೈಫಲ್ಲಿ. ಸೋಲೇ ಆಗಲಿ ಗೆಲುವೇ ಆಗಲಿ ನಾವು ಈಕ್ವಲ್ ಆಗೋದನ್ನ ಆಕ್ಸೆಪ್ಟ್ ಮಾಡ್ಕೊಬೇಕು. ಫೈನಲ್ಸ್ಗೆ ಬಂದ್ಬಿಟ್ಟು ಸೋತ್ಬಿಟ್ವಿ ಅನ್ನೋ ಮಾತ್ರಕ್ಕೆ ನಾವು ಜೀವನದಲ್ಲೇ ಸೋತ್ಬಿಟ್ಟಿದ್ದೀವಿ, ಕ್ರಿಕೆಟಲ್ಲೇ ಸೋತ್ಬಿಟ್ಟಿದ್ದೀವಿ ಅಂತ ಅರ್ಥ ಅಲ್ಲ. ಅಕ್ಸೆಪ್ಟೆನ್ಸಿ ಇರಬೇಕು, ಸೋಲುವೇ ಆಗಲಿ ಗೆಲುವೇ ಆಗಲಿ. ಇದೊಂಥರ ನೋಡಿ, ಪ್ರಾಪರ್ ಕ್ಯಾಪ್ಟನ್ನು, ಪ್ರಾಪರ್ ಲೀಡರ್ ತೊಗೊಳ್ಳೋ ಅಂಥದ್ದು ಇದು ಆ್ಯಕ್ಚುಲಿ. ಸೋಲನೇ ಆಗಲಿ ಗೆಲುವೇ ಆಗಲಿ ಒಂಥರ ಈಕ್ವಲ್ ಆಗಿ ಅಕ್ಸೆಪ್ಟ್ ಮಾಡ್ಕೊಬೇಕು.
ಕೆಲವರು ಬರೀ ಗೆಲ್ಲೋದು ಮಾತ್ರ ಆಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ, ಸೋಲ್ ಬಂತು ಅಂದರೆ ತಿಕ್ಲು ಹಿಡ್ದಂಗೆ ಆಗೋಗ್ಬಿಡ್ತಾರೆ. ಸೊ ನೋಡಿ ಕರೆಕ್ಟಾಗಿ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಕಾಮ್ ಆ್ಯಂಡ್ ಕೂಲಾಗಿ ಕಂಪೋಸ್ದಾಗೆ ಇವರು ಕ್ಯಾಪ್ಟನ್ಸಿನ ನಿಭಾಯಿಸಿದ್ದಾರೆ. ಎಲ್ಲೂ ಕೂಡ ಒಂದು ಅಗ್ರೆಷನ್ ಆಗಲಿ, ಆ ಒಂದು ರೊಚ್ಚಿಗೆದ್ದಿ ಹಂಗೆ ಹೇಳೋದು ಹಿಂಗೆ ಹೇಳೋದು ಬಾಯಿಗೆ ಬಂದು ಹೇಳೋದು ಸೊ ಅವೆಲ್ಲ ಕಾಣಿಸಲು ಒಂಥರ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿದ್ದಾರೆ. ಒಂದು ವೇಳೆ ನಮ್ಮ ಆರ್ ಸಿ ಬಿಗಾರು ಇವ್ರು ಕ್ಯಾಪ್ಟನ್ ಆಗೋಗ್ಬಿಡ್ತು ಅಂದರೆ ನಮ್ಮ ಆರ್ ಸಿ ಬಿ ನೋಡ್ಬೋದು ಒಂದು ಕಾಮ್ ಆ್ಯಂಡ್ ಕಂಪೋಸ್ಡ್ ಕ್ಯಾಪ್ಟನ್ನ. ಹಾಂ, ಅಕ್ಸೆಪ್ಟೆನ್ಸ್ ಇಸ್ ಎ ಕೀ ಅಂತ ಹೇಳಿದರೆ ಇದೆಲ್ಲರೂ ಹೇಳೋವಂಥದ್ದೆಲ್ಲ, ಕ್ಯಾಪ್ಟನ್ ಆಗಿರುವಂಥವ್ರು ಇವ್ರು ಹೇಳಿದ್ದಾರೆ ಅಷ್ಟೇ. ಸೊ ಓಕೆ, ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ನಾವು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗೋದು ಬಾ.